ಜಗತ್ತಿನಲ್ಲೇ ಅತಿ ವೇಗವಾಗಿ ಬೆಳೆಯುತ್ತಿರೋ ಮಾರುಕಟ್ಟೆ ಎಂಬ ಹೆಗ್ಗಳಿಕೆ ಭಾರತದ ವಿಮಾನಯಾನ ವಲಯದ್ದು. ಮಧ್ಯಮ ವರ್ಗದ ಜನರಲ್ಲಿ ವಿಮಾನದಲ್ಲಿ ಹಾರಾಟ ನಡೆಸುವ ಕನಸು ಇಂದು ಹೆಚ್ಚಾಗ್ತಿದೆ. ಆದರೆ ಆಕಾಶದೆತ್ತರಕ್ಕೆ ಬೆಳೆಯುತ್ತಿದ್ದ ಈ ವಲಯ ಇಂದು ಹಿಂದೆಂದೂ ಕಾಣದಂತಹ ಆರ್ಥಿಕ ಬಿಕ್ಕಟ್ಟಿನ ಸುಳಿಯಲ್ಲಿ ಸಿಲುಕಿದೆ. ಬೇಡಿಕೆ ಹೆಚ್ಚಾಗಿದ್ದರೂ ವಿಮಾನಯಾನ ಸಂಸ್ಥೆಗಳು ಮಾತ್ರ ಆರ್ಥಿಕವಾಗಿ ನರಳುತ್ತಿವೆ. ವಿಮಾನಯಾನ ಸಂಸ್ಥೆಗಳನ್ನು ಕಾಡುತ್ತಿರುವ ಅತಿದೊಡ್ಡ ಭೂತ ಎಂದರೆ ಗಗನಮುಖಿಯಾಗಿರುವ ವಿಮಾನಯಾನ ಇಂಧನ ಅಂದರೆ ATF ಬೆಲೆ. ವಿಮಾನಯಾನ ಸಂಸ್ಥೆಯೊಂದರ ಒಟ್ಟು ನಿರ್ವಹಣಾ ವೆಚ್ಚದಲ್ಲಿ 35% ಹಣ ಇಂಧನಕ್ಕೆ ಸುರಿಯಬೇಕಾದ ಪರಿಸ್ಥಿತಿ ಇದೆ. ಇಂಧನದ ಬೆಲೆ ಏರಿಕೆ ಆಗ್ತಿದ್ರೂ ಟಿಕೆಟ್ ದರವನ್ನು ಏರಿಸುವಂತಿಲ್ಲ. ಏಕೆಂದರೆ ಭಾರತೀಯರು ಯಾವಾಗಲೂ ಕಡಿಮೆ ದರದ ಟಿಕೆಟ್ಗಳನ್ನೇ ಹುಡುಕ್ತಾರೆ. ಇಂಧನದ ಹೊರೆಯನ್ನ ಪ್ರಯಾಣಿಕರ ಮೇಲೆ ಹಾಕಲು ಸಾಧ್ಯವಾಗದೆ ಈ ವರ್ಷ ಇಡೀ ವಿಮಾನಯಾನ ವಲಯ ಸಾವಿರಾರು ಕೋಟಿ ರೂಪಾಯಿ ನಷ್ಟ ಅನುಭವಿಸುವ ಆತಂಕದಲ್ಲಿದೆ. ಮಾರುಕಟ್ಟೆಯಲ್ಲಿನ ತೀವ್ರ ಪೈಪೋಟಿ ಮತ್ತೊಂದು ದೊಡ್ಡ ಸಮಸ್ಯೆ. ದೊಡ್ಡ ಸಂಸ್ಥೆಗಳ ನಡುವಿನ ದರ ಸಮರದಲ್ಲಿ ಸಿಲುಕಿ ಸಣ್ಣ ಸಂಸ್ಥೆಗಳು ಉಸಿರುಗಟ್ಟುತ್ತಿವೆ. ಜೆಟ್ ಏರ್ವೇಸ್ ಮತ್ತು ಗೋ ಫಸ್ಟ್ ಸಂಸ್ಥೆಗಳ ಕರಾಳ ಅಂತ್ಯವೇ ಇದಕ್ಕೆ ಸಾಕ್ಷಿ. ಬಿಕ್ಕಟ್ಟು ಕೇವಲ ಹಣಕಾಸಿಗೆ ಸೀಮಿತವಾಗಿಲ್ಲ. ಜಾಗತಿಕ ಮಟ್ಟದಲ್ಲಿ ವಿಮಾನದ ಬಿಡಿ ಭಾಗಗಳ ಕೊರತೆ ಮತ್ತು ಇಂಜಿನ್ ದೋಷಗಳಿಂದಾಗಿ ಭಾರತದ ಹಲವು ವಿಮಾನಗಳು ಹಾರಾಟವಿಲ್ಲದೆ ನೆಲ ಕಚ್ಚಿವೆ. ಇದು ಕಾರ್ಯಾಚರಣೆಯ ಸಾಮರ್ಥ್ಯವನ್ನು ಕುಗ್ಗಿಸಿ ನಿರ್ವಹಣಾ ವೆಚ್ಚವನ್ನು ಮತ್ತಷ್ಟು ಹೆಚ್ಚಿಸಿದೆ. ಇದರ ಜೊತೆಗೆ ಭೌಗೋಳಿಕ ರಾಜಕೀಯ ಸಂಘರ್ಷಗಳಿಂದಾಗಿ ವಿಮಾನಗಳು ಸುತ್ತು ಬಳಸಿ ಸಾಗಬೇಕಾಗಿದೆ. ಇದರಿಂದ ಪ್ರಯಾಣದ ಸಮಯ ಮತ್ತು ಇಂಧನ ಬಳಕೆ ಎರಡೂ ಹೆಚ್ಚಾಗ್ತಿದೆ. ಆದಾಯದ ಕೊರತೆಯಿಂದ ಏರ್ ಇಂಡಿಯಾದಂತಹ ಸಂಸ್ಥೆಗಳು ಕೆಲವು ಅಂತಾರಾಷ್ಟ್ರೀಯ ಮಾರ್ಗಗಳನ್ನೇ ರದ್ದುಗೊಳಿಸಿವೆ. ಆರ್ಥಿಕ ಸಂಕಷ್ಟದ ಜೊತೆಗೆ ಆಂತರಿಕ ಸಮಸ್ಯೆಗಳೂ ಇವೆ. ಪೈಲಟ್ಗಳ ಕೊರತೆ ಮತ್ತು ಸಿಬ್ಬಂದಿಗಳ ಆಯಾಸ ಸಂಸ್ಥೆಗಳನ್ನ ಹೈರಾಣಾಗಿಸಿವೆ. 2025ರಲ್ಲಿ ಇಂಡಿಗೋ ಎದುರಿಸಿದ ವೇಳಾಪಟ್ಟಿ ಬಿಕ್ಕಟ್ಟಿನಿಂದಾಗಿ ಸಾವಿರಾರು ವಿಮಾನಗಳು ರದ್ದಾಗಿ ಲಕ್ಷಾಂತರ ಪ್ರಯಾಣಿಕರು ಪರದಾಡುವಂತಾಗಿತ್ತು. ಭವಿಷ್ಯದ ಲಾಭದ ಅನಿಶ್ಚಿತೆಯಿಂದಾಗಿ ವಿಮಾನಯಾನ ಸಂಸ್ಥೆಗಳು ಕಟ್ಟುನಿಟ್ಟಾದ ವೆಚ್ಚ ಕಡಿತಕ್ಕೆ ಮುಂದಾಗಿವೆ. ಇನ್ನು ವಿಮಾನಯಾನ ಇಂಧನದ ಮೇಲಿನ ವಿಪರೀತ ತೆರಿಗೆಯ ಹೊರೆ ಉದ್ಯಮದ ಬೆನ್ನುಮೂಳೆ ಮುರಿಯುತ್ತಿದ್ದು ಸರ್ಕಾರದ ಪರಿಹಾರಕ್ಕಾಗಿ ಸಂಸ್ಥೆಗಳು ಅಂಗಲಾಚುತ್ತಿವೆ. ಒಟ್ಟಾರೆಯಾಗಿ ಭಾರತದ ಬೆಳೆಯುತ್ತಿರುವ ಆರ್ಥಿಕತೆಯಿಂದಾಗಿ ವಿಮಾನಯಾನದ ಭವಿಷ್ಯ ಆಶಾದಾಯಕವಾಗಿದ್ದರೂ ಪ್ರಸ್ತುತ ಪರಿಸ್ಥಿತಿಯಲ್ಲಿ ವಿಮಾನಯಾನ ಸಂಸ್ಥೆಗಳು ಭಾರತೀಯ ವಾಯುಯಾನ ಇತಿಹಾಸದಲ್ಲೇ ಅತ್ಯಂತ ಕಠಿಣ ಆರ್ಥಿಕ ಸವಾಲುಗಳನ್ನು ಎದುರಿಸುತ್ತಿರುವುದಂತೂ ಕಟು ಸತ್ಯ.